ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ಜನ ಕೂಡಿಕೊಂಡು ಮೀಡಿಯಾ, ಅದರಲ್ಲಿ ಕೆಲವೊಂದಿಷ್ಟು ಮೀಡಿಯಾ, ಅದು ಮೇನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಕೆಲವೊಮ್ಮೆ ಇನ್ನುಳಿದವರು ಸಹ ಈ ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದೆಲ್ಲ ಅವರು ಈ ಅತ್ಯಾಚಾರಗಳನ್ನು, ಅನ್ಯಾಯಗಳನ್ನು, ಹತ್ಯೆಗಳನ್ನು ಮುಚ್ಚೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವೆಲ್ಲ ನಡೆದು ಸತ್ಯದ, ಇವೆಲ್ಲ ರಿಕವರಿ ಆಗಲೇಬೇಕಾಗಿದೆ. ಇಂದಿನ ಸತ್ಯ ಹೊರಗೆ ಬಂದ ಬರ್ತದೆ. ಮಂಜುನಾಥ ಸ್ವಾಮಿ ಮೇಲೆ ಭರವಸೆ ನನಗದ ಅನ್ನುವಂಥ ಮಾತನ್ನು, ಯಾಕಂದ್ರೆ ಸ್ವತಃ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ನಾನು ಸನಾತನಿ, ಇವರೆಲ್ಲ ಅಲ್ಲ ಅನ್ನುವಂಥ ಸತ್ಯದ. ಸನಾತನಿ ಮೂಲತಃ ಒಂದು ನಾವು ಹಿಂದೆ ವಿಚಾರ ಮಾಡಿದಾಗ ಹೌದು, ಎಲ್ಲರೂ ಕೂಡಿ ಬದುಕುವಂಥ ಒಂದು ವೇ ಆಫ್ ಲೈಫ್ ಅಂತ ತಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾ ಹೋಗುವಂಥ ಜನ ಸಾಕಷ್ಟಿದ್ದಾರೆ. ಆದರೆ ಇವತ್ತು ತಿಮ್ಮರೋಡಿ ಇವರೆಲ್ಲ ಕೂತ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಂದಲ್ಲಪ್ಪ ಅಂತೇಳಿ. ನಾನು ಯಾಕೆ ಗಡಿಪಾರ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಸತ್ಯ ಕೇಳಿದಕ್ಕೆ ಹೆಣ್ಣು ಮಕ್ಕಳು ಅನ್ಯಾಯ ಆಗ್ಯದ, ಅದಕ್ಕಾಗಿ ಈಗ ನೋಡಿ ನನ್ನ ಮೇಲೆ ಹಾಕಿದಂಥ ಕೇಸ್ನಲ್ಲೇ ನಾನು ಹೆಣ್ಮಕ್ಳು ಅನ್ಯಾಯ ಮಾಡಿದ್ದೀನಿ ಅಂತ ಅನ್ನುವಂಗೆ ಹಾಕಿದ್ದಾರೆ ಕೇಸ. ನಾನು ತೊಂದರೆ ಕೊಟ್ಟಿದ್ದೀನಿ ಅನ್ನೋಂಗೆ ಹಾಕಿದ್ದಾರೆ ನಮ್ಮ ಇದರಿಂದ ಪುತ್ತೂರು ಈ ಸಿದ್ಧಾಂತವರು. ಅದಕ್ಕೆ ನಾವು ಇವತ್ತು ಉತ್ತರ ಕೊಡ್ತಾಯಿದ್ದೀನಿ, ನಾನು ಹೆಣ್ಮಕ್ಕಳ ವಿರೋಧಿನ. ಹಾಗಾದ್ರೆ ಈ ಸೌಜನ್ಯ ಕೇಸ್ನಲ್ಲಿ ಪ್ರಕರಣದಲ್ಲಿ 14 ವರ್ಷ ಹೋರಾಟ ಮಾಡ್ತಾ ಬಂದಿದ್ದೀನಿ. ಅದ್ರ ಜೊತೆಗೆ ವೇದವಲ್ಲಿ ಬಗ್ಗೆ, ಪದ್ಮಲತಾರ ಬಗ್ಗೆ, ಎಲ್ಲರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಾದಂಥ ಅನ್ಯಾಯಕ್ಕೆ, ದಲಿತರಿಗಾದಂಥ ಅನ್ಯಾಯಕ್ಕೆ, ಅಲ್ಲಿ ಭೂಮಿನ ಕಳೆದುಕೊಂಡವರಂತಾಗಿ ಅಷ್ಟೇ ಅಲ್ಲ, ಬಡ್ಡಿ ಆಡೋರ ಮೇಲೆ ಸಹಿತ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅಲ್ಲಿ ಬಡ್ಡಿ ಆಡೋದು ದಂಧೆ ನಡೀತಾ ಇದೆ, ಕ್ರೂರವಾಗಿ ನಡೀತಾ ಇದೆ. ಇವೆಲ್ಲ ನಡೆದಿದ್ದೀನ ನಾನು ಸ್ವತಃ ನೋಡಿದ್ದೀನಿ ಮತ್ತು ಅವುಗಳ ವಿರೋಧವಾಗಿ ಹೋರಾಟ ಮಾಡ್ತಾ ಬಂದಿದ್ದೀನಿ. ಆದರೆ ಇವತ್ತು ನನಗೆ ಯಶಸ್ಸು ಸಿಗ್ತಾ ಇಲ್ಲ, ಬಟ್ ಹಿಂದೆಲ್ಲ ನಾಳೆ ನನಗೆ ಸಿಗ್ತದೆ ಅಂತ ಭರವಸೆ. ಹೀಗಾಗಿ ಇವತ್ತು ತಿಮ್ಮರೋಡಿ